ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಹೊಸ ಒಂದು ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ನೀವೇನಾದ್ರೂ 2,000 ರೂಪಾಯಿ ಹಣವನ್ನ ಪಡಿತಾ ಇದ್ರೆ ತಪ್ಪದೆ ಈ ಕೆಲಸವನ್ನು ಮಾಡುವುದು ಕಡ್ಡಾಯವಾಗಿರುತ್ತೆ. ಇಲ್ಲ ಅಂದ್ರೆ ನಿಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಸಿಗುವ ಹಣ ಸಿಗೋದಿಲ್ಲ ಸ್ನೇಹಿತರೆ. ಹಾಗಿದ್ರೆ ನೀವು ಮಾಡಬೇಕಾಗಿರೋದೇನು ಅದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಮಾಡುವ ಸರ್ಕಾರಿ ಯೋಜನೆಗಳ ಹೊಸ ವಿಡಿಯೋಗಳು ಪಟ್ ಅಂತ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸ್ನೇಹಿತರೆ ಬನ್ನಿ ಹಾಗಾದ್ರೆ ತಡ ಮಾಡದೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಯೋಜನೆಯ ಅಡಿಯಲ್ಲಿ 2,000 ರೂಪಾಯಿ ಹಣವನ್ನ ಪಡಿತಾ ಇರುವಂತಹ ರೈತರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಒಂದು ಸೂಚನೆಯನ್ನು ನೀಡಲಾಗಿದ್ದು, ಈ ಒಂದು ಕೆಲಸವನ್ನು ನೀವು ಮಾಡದೇ ಇದ್ದರೆ ನಿಮಗೆ 2,000 ರೂಪಾಯಿ ಹಣ ಸಿಗಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯದ ಕೃಷಿ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಸೂಚನೆಯನ್ನ ರಾಜ್ಯದ ರೈತರಿಗೆ ನೀಡಲಾಗಿದೆ. ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ನೀವೇನಾದ್ರೂ ರಿಜಿಸ್ಟ್ರೇಷನ್ ಆಗಿದ್ರೆ ನಿಮಗೂ ಕೂಡ ಇಷ್ಟು ದಿನ 2,000 ರೂಪಾಯಿ ಹಣ ಬರ್ತಾ ಇತ್ತು ಅಂದ್ರೆ ನಿಮಗೆ ಸಿಗುತ್ತಿರುವಂತಹ ಆರ್ಥಿಕ ನೆರವನ್ನ ಮುಂದುವರಿಸಿಕೊಳ್ಳಲು ಈ KYC ಮಾಡಿಸುವುದು ಕಡ್ಡಾಯವಾಗಿರುತ್ತೆ. ಹೌದು ಸ್ನೇಹಿತರೆ, ನಿಮ್ಮಲ್ಲಿ ತುಂಬಾ ಜನ ರೈತರು ಆಲ್ರೆಡಿ ಈ KYC ಯನ್ನ ಮಾಡಿಕೊಂಡಿರ್ತೀರಾ. ಆದ್ರೆ ಯಾರು ಇನ್ನೂ ಕೂಡ ಈ ಕೆಲಸವನ್ನ ಮಾಡಿರಲು ಕೂಡಲೇ ನಿಮ್ಮ ಈ KYC ಯನ್ನು ಮಾಡಿಕೊಳ್ಳಿ. ಹಾಗಾದ್ರೆ ಇದನ್ನ ಎಲ್ಲಿ ಮಾಡ್ತಾರೆ, ಎಲ್ಲಿ ಹೋಗಿ ಈ KYC ಯನ್ನ ಮಾಡಬೇಕು ಅಂತ ನೀವು ಕೇಳಿದ್ರೆ ನಿಮ್ಮ ಊರಿನ ಹತ್ತಿರದ ನಾಗರಿಕ ಸೇವಾ ಕೇಂದ್ರ ಆಗಿರಬಹುದು ಅಥವಾ ನಿಮ್ಮ ಊರಿನ ಗ್ರಾಮ ಒನ್ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಿ ನಿಮ್ಮ ಈ KYC ಯನ್ನ ಪೂರ್ಣ ಮಾಡಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಈ ಎಲ್ಲಾ ಕೇಂದ್ರಗಳಲ್ಲಿ ನಿಮ್ಮ ಈ KYC ಯನ್ನ ಮಾಡಿಕೊಡಲಾಗುತ್ತೆ. ನಿಮಗೆ ಯಾವುದು ಹತ್ರ ಆಗುತ್ತೋ ಅಲ್ಲಿ ಹೋಗಿ ನಿಮ್ಮ ಈ KYC ಯನ್ನ ಪೂರ್ಣ ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾರೆಲ್ಲ ಈ ಯೋಜನೆಗೆ ರಿಜಿಸ್ಟ್ರೇಷನ್ ಆಗಿದ್ದೀರಾ ಹಾಗೇನೆ 2,000 ರೂಪಾಯಿ ಹಣನ ಪಡಿತಾ ಇದ್ದೀರಾ, ಕೂಡಲೇ ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ 2,000 ರೂಪಾಯಿ ಹಣ ಸಿಗೋದಿಲ್ಲ. ಸ್ನೇಹಿತರೆ, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.